ದವಾಖಾನಿಗೆ ಹೋಗಿದ್ರಲ್ಲ? ಹಾಂ ತೋರಿಸ್ಕೊಂಬಂದೆ. ಸಕ್ರೆ ಕಾಯಿಲೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತ್ರಿ. ಚಾಗಿ ಕುಡ್ದಿದ್ರು ಅಂತ ಕೇಳ್ತಾರ ಅವ್ರು. ಚಹಾ ಕುಡಿಲಾರ್ದ ನಮ್ಗಾರ ಬೆಳಕರಿಯಂಗಿಲ್ಲ, ಚರಿಗೆ ತೊಗೊಂಡು ಬರಂಗಿಲ್ಲ. ಚಹಾ ಕುಡಿಲಿಲ್ಲ ಅಂದ್ರೆ ಏನು ಕೆಲಸ ಆಗೋದಿಲ್ಲ. ಇವ್ರು ನೋಡಿದ್ರೆ ಅಪ್ಪುಟ್ಟು ಚಾನ ಬಿಡು ಅಂತಾರಲ್ಲೇಪ್ಪ. ಕುಡಿದಾದ್ರೆ ಸಪ್ಪಂದು ಕುಡ್ರಿ ಅಂತಾರೆ. ಹೆಂಗೆ ಅದು ಕುಡಿದು ಬೆಲ್ಲ ಹಾಕೊಂಡು ಕುಡಿಯತ್ತೇನೆ ಅಂದ್ರೆ ಬೆಲ್ಲ ಬ್ಯಾಡ್ರಿ, ಬೆಲ್ಲ ಏನು ಅಷ್ಟು ಇದು ಅನ್ಸೋದಿಲ್ಲ, ಬೆಲ್ಲಕ್ಕೂ ಹೆಚ್ಚು ಕಮ್ಮಿ ಆಗ್ತೈತಿ. ಯಾಕಂದ್ರೆ ಈಗೆಲ್ಲ ಸಕ್ರೆ ಬೆಲ್ಲನ ಸ್ವಲ್ಪ ಹೆಚ್ಚಾಗಿಬಿಟ್ಟೈತಿ. ನೀವೇನು ಗಾಣದಾಗ ತಿರುಗಿಸ್ತಿರನ ಬೇಡ, ಕೊಂಡು ತಂದಿದ್ದು ಬೆಲ್ಲ ಸರಿ ಅನ್ಸಲ್ಲ, ಮಾಡಬೇಡ್ರಿ ಅಂತಾರೆ. ಏನು ಹೇಳೋದು ಇದಕ್ಕೆ? ಹೌದಾ? ಥೋ, ಇದೇನ್ರಿಪ್ಪ ಹಿಂಗೆ? ಹಾಂ, ಥೋ, ಇದು ಒಳ್ಳೆ ಬಂದು ಸೇರ್ತಲ್ಲ ಅಂತೇನೆ ನಾನು. ನನಗೂ ಅದೇ ಚಿಂತೆ ಹತ್ಬಿಟ್ಟೈತಿ. ಏನಪ್ಪ ಇದು ಬಂದು ಎಲ್ಲಿ ಚಾಲು ಆಗ್ತಿದೆ ಅಂತೇಳಿ. ಆಮೇಲೆ ಇನ್ನೊಂದು ವಿಚಾರ ಗೊತ್ತು ನಿಂಗೆ? ಮೊನ್ನೆ ಗೊತ್ತಾಗೈತೆ ನನಗೂ ಸುದ್ದಿ. ನಿಂಗೆ ಹೇಳೇ ಇಲ್ಲನಾ ಈಕಿ ಕಸ್ತೂರಿ? ಯಾವ ವಿಚಾರ? ಇಲ್ಲ, ನನ್ನ ಮುಂದೆ ಏನು ಹೇಳಿಲ್ಲ ಕಸ್ತೂರಿ. ಯಾಕೆ? ಅವ್ರ ಅಪ್ಪನ ತಂಗಿ ಅತ್ತಿ ಸ್ವಾದ್ರತ್ತಿಗೆ ಇದು ಸಕ್ರೆ ಕಾಯಿಲೆನ ಬಂದು ಕೈಗೇನ ಮುಳ್ಳು ಚುಚ್ಕೊಂಡು ಅದಕ್ಕೆ ಕೈಯೇ ಕಡ್ದಾರಂತ. ಇಲ್ಲೇ ಮನೆಗೆ ಕರ್ಕೊಂಬಂದಾರಂತ. ತಿಂಗಳಾತಂತ. ಇವತ್ತು ಹೇಳಿ ನೀವ. ಅಯ್ಯೋ, ಹಣೆ ಬಾರ್ ಗಣೇಶ ಚೌತಿ. ಅಲ್ಲ, ಉಸಲ ಬಿಟ್ಟಿಲ್ಲಲ್ರಿ ಹುಡುಗ. ನಿನಗೇನು ಬಂದೈತಿ? ಅಲ್ಲ, ಹೇಳಬಾರ್ದನ್ಲ ಬಸ್ಸು. ಅಲ್ಲ, ಹೇಳಂಗ ಇದ್ದೇನ್ಲ. ಬಂದನ? ಅಲ್ಲ, ನೀನು ನನ್ಗೆ ಹೇಳಿದಿ, ನಿಮ್ಮವ್ಗೆ ಹೇಳೇ ಇಲ್ಲ ನಂಗೆ ಸುದ್ದಿ. ಇವು ಮರ್ತ ಬಿಟ್ಟು ಬೇವ ಹೇಳಕ್ಕ. ಹಿಂಗೆ ಮಾಡಿಯಪ್ಪ ನೀವು ಮಕ ಕಿಂಕ್ರಾಗುವಂಗೆ ಮಾಡೋದತ್ತಾಗ. ಅಲ್ಲ, ಇವ್ರು ಏನು ಅನ್ಕೊಂಡಿರ್ತಾರ? ಅಲ್ಲ, ತೀರ ಮನೆಗೆ ಹೋಗಿ ಮಗ ಹೇಳಿರಕ್ಕಿಲ್ಲನ, ಒಂದು ಮಾತು ಬಂದು ಮಾತಾಡ್ಸಿಲ್ಲ ನೋಡು ಅಂತೇಳಿ ಅನ್ನಂಗಿಲ್ಲ. ಅಯ್ಯೋ ದೇವ್ರಿ, ನನಗರೆ ನೀ ಏನು ಹುಡುಗರಪ್ಪ ನೀವು ಅಂತ. ನಾನು ಇವು ದೊಡ್ಡ ದೊಡ್ಡವ್ರ ಮಕ ಕೆಡ್ತಾವ, ಅದ್ರಾಗ ದೂರ ಸಾರನೂ ಅಲ್ಲ. ಮೊದ್ಲು ಹೇಳ್ಬೇಕಂದ್ರೆ ಲೆಕ್ಕದಂತೆ ಇವ್ರಿಗೆ ಗೆಳೆಯನೂ ಅಕ್ಕನ, ಇಲ್ಲೇ ಕಸ್ತೂರಿ ಸಾದ್ರ ಹತ್ತಿನೂ ಹೌದು. ಹೋಗ್ಬೇಕಿತ್ತಪ್ಪ ಇಷ್ಟೊತ್ತಿಗೆ. ನಮಗೂ ಗೊತ್ತೇ ಆಗಿಲ್ಲ ನೋಡು. ಅಲ್ಲ, ಇದ್ದೂರಾಗ ಆದರೂ ನಮ್ಗೆ ಯಾಕೆ ಸುದ್ದಿ ಮುಟ್ಟಿಲ್ಲ? ಹಾಂ, ಏನಪ್ಪ, ಏನು ನಮ್ಮ ಊರನ್ ಮಂದಿ ಮನೆ ವಿಚಾರ ಮಾತಾಡೋದ ಬಿಟ್ಟಾರ ಏನು? ಯಾರಿಗೆ ಗೊತ್ತಂಗಾರ? ರೀ, ಹೋಗಿ ನೋಡ್ಕೊಂಬರ್ಬೇಕ್ರಿ. ಹಾಂ, ಹೋಗಿ ನೋಡ್ಕೊಂಬರ್ಬೇಕು. ಮತ್ತೆ ಅಲ್ಲ, ಮತ್ತೆ ಸುದ್ದಿ ಗೊತ್ತಾಗಿತ್ತು. ಇವ ನನ್ನ ಗೆಳೆಯನಾರ ಏನು ಅನ್ಕೊಳಂಗಿಲ್ಲ ತೀರ. ಅಲ್ಲ, ಒಂದು ಈಟು ಬಂದಿಲ್ಲಲ್ಲ ಅಂತೇಳಿ ಅನ್ಕೊಂತಾನೆ ಏನೋ ಅನ್ಕೊಂಡಿರ್ಬೇಕು. ಮತ್ತು ಇಲ್ಲೇ ಇದ್ರ ಸುದ್ದಿ ಗೊತ್ತಾಗಿಲ್ಲ, ಅಲ್ಲಿ ಹೋಗಿಂದು ಇವ ಹೇಳಿಲ್ಲ ನನಗೆ. ಈಗಾಗಲೇ ಹಾಗೆ ಮತ್ತೊಂದು ಸುಮಾರು ಒಂದು ವಾರದ ಮೇಲೆ ಆಗೈತಂತ. ಪಾಪ ಏನು ಅನ್ಕೊಂಡ ಏನವ ಸುದ್ದಿ ಹಿಂಗೆ ತೀರ ಬಂದು ನೋಡಲಿಲ್ಲ ಮಾಡಲಿಲ್ಲ ಅಂತ ಅನಿಸ್ತು ಕಾಣ್ತತಿ. ಅನ್ಸಿರ್ತೈತ್ರಿ. ಯಾಕೆ ಅನ್ಸಂಗಿಲ್ಲ ಹೇಳ್ರಿ? ರೀ, ನಾಳೆ ಹೊತ್ತುಂಟ್ಲೆ ಚಲೋತ್ತಂಗೆ ಅಡುಗೆ ಮಾಡ್ಕೊತೀನಿ. ಮೊದಲು ಹೋಗಿ ನೋಡಿ ಮಾತಾಡಿಸಿ ಹೇಳಿ ಬರೋಣ. ಹಿಂಗೆ ಎಡವಟ್ಟ ಅಥವಾ ಒಂಚೂರು ನಮಗೂ ಗೊತ್ತಾಗಲಿಲ್ಲ, ಅದಕ್ಕೆ ಇವತ್ತು ಗೊತ್ತಾಗತ್ಲೆ ಬಂದೇವಿ ಅಂತ ಹೇಳಿ ಮಾತಾಡಿಸಿ ಬಂದ್ರಾತ್. ಹೌದಿಲ್ಲ? ಅಲ್ಲವಾ, ಇಲ್ಲಿ ಅತ್ತಿಯರ ಮನೆಗೆ ಕರ್ಕೊಂಬಂದಾರಂತ. ಏನೋ ಒಂದು ತಿಂಗಳಾನ್ಗಟ್ಲೆ ಇಟ್ಕೋತೀನಿ ಅಂತೇಳಿ ಅವ್ರ ಅಮ್ಮಾರ. ತಿಂಗಳಾನ್ಗಟ್ಲೆನ? ಅಯ್ಯೋ ದೇವ್ರಿ. ಆದರೂ ಶಾಂತವಾರ ಭಾರಿ ಗಟ್ಟಿ ಬಿಡು ಕುಂದ್ರ ಚಾಕ್ರಿ ಮಾಡಕ್ಕೆ. ನಾಳೆ ತಿಂಗಳಂಗಟ್ಲೆ ಒಬ್ಬ ಮನುಷ್ಯನ ಹಿಡಿದಂದ್ರೆ ಅದು ತನ್ನ ಕೆಲಸ ತಾ ಮಾಡಿಕೊಂಡೆ ಆ ಮನುಷ್ಯನ ಹಿಡಿಯೋದು ಅಜ್ಜಿ. ಇನ್ನು ಅವ್ರ ಕೆಲಸನೂ ನಾವೇ ಮಾಡಬೇಕು ಅಂದರೆ ಮತ್ತೊಟ್ಟ ಪಜಿತಿ. ಇರಲಿ, ಮತ್ತೆ ಏನು ಮಾಡೋಕ್ಕತಿ? ಕಷ್ಟ ಸುಖ ಅನುವು ಆಪತ್ತು ಅಂತ ಬಂದಾಗ ಮಾಡಲೇಬೇಕಾಕತಿ. ಹೌದಿಲ್ಲ? ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಎಷ್ಟಾದರೂ ಸ್ವಂತ ತಂಗಿ ಕಳ ಗೌಡ್ರಿಗೆ ಅವ್ರಿಗೆ ಪಾಪ ಮನ್ಸಿಗೆ ನೋವು ಆಗಿರ್ತೈತಿ. ಅಲ್ಲ ನೋಡು, ಆದರೂ ಈ ಸಕ್ರೆ ಕಾಯಿಲೆ ಅದು ಎಂಥ ಹೊಲಸಿರ್ಬೇಕ್ರಿ. ಮನುಷ್ಯನ ಇಷ್ಟು ಅದರ್ಸ್ಬಿಡ್ತೈತಲ್ಲ ಇದು. ಮತ್ತೆ ಈಗ ನಾವು ನಮ್ಮ ಕಡೆದವ್ರಿಗೆ ಏನಾರು ಆದ್ರೆ ನಾವು ತಂದಿಟ್ಕೊಳ್ಳಲ್ಲ ಹಂಗ. ಮತ್ತೆ ಏನು ಮಾಡೋಕ್ಕಾಗಲ್ಲ. ಸರಿ, ನೀ ಬೆಳಗ್ಗೆ ಹಂಗಾರ ಹೊತ್ತುಂಟ್ಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಗಿಡಿಗೆ ಮಾಡ್ಕೋ, ಹೋಗಿ ನೋಡ್ಕೊಂಡು ಬಂದ್ರಾತ್ ಏನು? ರೀ, ಆ ಹೊಲದಾಗ ಬಾಳೆಗೊನೆ ಆಗೈತೆ ನೋಡ್ರಿ. ಹೊಸ ಬಾಳೆಹಣ್ಣಾರ ಒಂದು 2 ಡಜನ್ ತೊಗೊಂಡು ಹೋಗೋಣ. ಇಲ್ಲ, ಅಲ್ಲಿ ಪೇಟ್ಯಾಗ ತೊಗೊಂಡು ಹೋಗ್ಬೇಕಿನ್ನ ಅಷ್ಟೇ. ಹೊಲ್ದಂಗೆ ಗೊನಿ ಮುರಿದ್ ಬೇಡ, ಸೀದಾ ಮಾರ್ಕೆಟಿಗೆ ಕಳ್ಸಕ್ಕೆ ಬರ್ತತಿ ಏನು ಪೇಟ್ಗೆ. ಅದ್ನ್ಯಾಗ ಗೊನಿ ಮುರಿದ ಒಂದು 2 ಡಜನ್ ನೀವು ಪೇಟ್ಯಾಗ ತೊಗೊಂಡು ಹೋದ್ರಾತ್ ಬಿಡು ಹೂಲ್ ಎತ್ತಾಗ. ಆಯ್ತು ತೋರಿ ಹಂಗಾರ. ಆಮೇಲೆ ನೀವು ರೀ ನೋಡ್ರಿ, ಅದು ಭಾಳ ಹೊಲಸು ಕಾಯಿಲೆ, ಕೈ ಕಾಲು ಕಡ್ಕೊತಾನ ಮನುಷ್ಯ ಅಂತಂದ್ರೆ ಭಾಳ ಹುಷಾರಾಗಿ ಜಾಕಿಯಾಗಿರ್ಬೇಕು. ಏನು ನೀವು ಒಂದು ಸ್ವಲ್ಪ ಯಾಕೆ ಎಚ್ಚರಿಕೆಯಿಂದಿರೋದು ಒಳ್ಳೇದನ ಅಂತೇನೆ ನಾನು. ಅವನು ಕೈಗೆ ಕಾಲಿಗೆ ಎಲ್ಲ ಚುಚ್ಕೊಳ್ಳೋದು ಮಾಡೋದು ಎಲ್ಲ ಹುಷಾರಾಗಿರ್ರಿ ಒಂಚೂರು. ಯಾಕೆ ಬೇಕದು ಕೆಟ್ಟ ಪರಿಸ್ಥಿತಿ ಹೊಲಸತ್ತಾಗ ಮನುಷ್ಯಂದು ಟೈಮ್ ಎಡ ಇದ್ದಾಗ ಏನಾಕತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಒಂಚೂರು ಜಾಕಿಯಾಗೆ ಇರ್ರಿ. ಒಂದು ಕೆಲಸ ಕಡಿಮೆ ಆದರೂ ಅಡ್ಡಿ ಇಲ್ಲ, ಭಾಳ ಮೈ ಮೇಲೆ ತೊಗೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ಏನು ಅಪ್ಪೆ, ಅರ್ಥ ಆತನ? ಏನು ಕೆಲಸ ಮೈ ಮೇಲೆ ತೊಗೊಂಡು ಮಾಡಕತ್ರ ಅಪ್ಪಗೆ ಬಿಡಬೇಡಪ್ಪ. ಒಂಚೂರು ನೀನ ಮಾಡ ಮಗನ, ಎಲ್ಲ ಕೆಲಸ ಅವ್ರ ಮ್ಯಾಗ ಹಚ್ಚಬೇಡ. ಇಲ್ಲ ಅಳ್ವಿ, ಆದಷ್ಟು ಅಪ್ಪಗೆ ನಾನೇನು ರೊಕ್ಕ ಪಕ್ಕ ಎಣಸ್ಕೊಳ್ಳೋ ಮಾಡು, ಪೇಟ್ಗೆ ಹೋಗಿದ್ದು ಲೆಕ್ಕ ಬರ್ಕೊಳ್ಳೋದು ಅಷ್ಟೇ ಮಾಡತ್ತಪ್ಪ. ಉಳಿದಿದ್ದು ಯಾವ ನಾನು ಹಚ್ಚಿಲ್ಲ. ಯಾಕಂದ್ರೆ ಸುಮ್ಮನೆ ಮತ್ತೆ ಹಿಂದಾಗಡೆ ಏನಾರು ತ್ರಾಸಾದ್ರೆ ನಾವಲ್ಲ ನೋಡೋರು. ಮತ್ತೆ ಅದಕ್ಕೆ ನಮ್ಮ ಅಪ್ಪಗೆ ತ್ರಾಸಾಗಕ್ಕೆ ನಾ ಬಿಡ್ತೇನೆ ಅನ್ಬೇ ನಿಮ್ಮವನು. ಆಯ್ತು ನಡಿ, ಒಂದು ಹೊಟ್ಟೆಸತ್ ನನಗೀಗ ಒಟ್ಟು ಹಕ್ರಕಿ ಸಪ್ತಂದ ನೀ ಮತ್ತೆ ಪಚಡಿ ಮಾಡಿ ನಂಗೆ ಒಟ್ಟು ಚೊಲತ್ತಂಗೆ ಪಚಡಿ ಮಾಡಿ ರೊಟ್ಟಿ ಕೊಡು ನಂಗೆ ತಿನ್ನಕ್ಕೆ. ಹೊಟ್ಟೆಸ್ಬಿಟ್ಟತ್ ನನಗೆ. ಬೆಳಗ್ಗೆ ದೌಡಿ ಎದ್ದು ಹೋಗಿದ್ದು ಒಂದು ಬಂದಿನ ಮತ್ತೆ ಇದನ್ನು ಬೇರೆ ಮಾತಾಡಕೋತೀವಿ. ನಾವು ಹೊಟ್ಟೆಸತ್ ಮೊದಲು ಊಟ ಕೊಡು ನೀನು. ಬರ್ರಿ, ನೀವು ಊಟ ಮಾಡ್ಬರ್ರಿ. ಯಪ್ಪ ದೇವ್ರೆ, ಏನು ಅಂತ ತೊಂದರೆ ಆಗದೆ ಇದ್ರಷ್ಟ ಸಾಕು. ಏನು ಕಲಿಗಾಲ ಬಂತ ಏನವ, ಇವು ಏನೇನು ಕಾಯಿಲೆ ಪಾಯಿಲೆ ಬಂದು ಮನುಷ್ಯಾಗ ತೊಡಸ್ಕೊಳಕತ್ವ ಏನಾತಾಗ.
ಅಲ್ರಿ ಹೇಳ್ಯಾರ ಲಗ್ನಕ್ಕೆ ಬರ್ಬೇಕಪ್ಪ. ನೀವು ಬರಂಗಿಲ್ಲ ಅಂದ್ರೆ ಹೆಂಗ? ನಾಳೆ ಲಗ್ನ ಗುಡ್ಯಾಗ ತಾಳಿ ಕಟ್ಕೋತೀನಿ ಅಂತ ಹೇಳ್ಯಾರ. ನೀವು ನೋಡಿದ್ರೆ ಹಿಂಗಂತೀರಿ. ಈಗ ಅವ್ರು ಕೇಳ್ತಾರ ಯಾಕೆ ಹುಡುಗಿ ಅಪ್ಪ ಬಂದಿಲ್ಲ ಅಂತೇಳಿ. ಅವ್ರು 8 ಮಂದಿ ಬರಲಿ 10 ಮಂದಿ ಬರಲಿ ಯಾವ್ದಾರ ಕೇಳಿದ್ರ ಅಂತೀವ್ರಿ, ಅವ್ರಿಗೆ ಏನು ಉತ್ತರ ಕೊಡೋಣ ನಾವು? ಅತ್ತಿ ಅದ ನಾನು ಬರುದಿಲ್ಲ ಅಂತ ಹೇಳಿನಿ. ಈಗ ಮತ್ತೆ ನೀವು ಒಮ್ಮೆ ಕೇಳಕ್ ಹೋಗ್ಬೇಡ್ರಿ. ನಾನು ಬರುದಿಲ್ರಿ, ನಮ್ಗೆ ಮನಸ್ಸಿಲ್ರಿ. ಈಗ ನಾಳೆ ಏನಾರ ನಮ್ಗೆ ಒಂಥರ ಈ 4 ಮಂದಿ ಮುಂದೆ ಒಂಥರ ಹೆಂಗಾಗ್ಬಿಡ್ತೈತಂದ್ರ ಈ ನಮ್ಗೆ ಮರ್ಯಾದೆ ತಕೊಂಡಂಗಕತ್ರಿ. ಮಗಳು ಈ ಸುದ್ದಿದ್ರಿ ನೀವು ಏನಿತ್ತ ಒಂದು ಅನ್ನಂಗೆ ಆಗ್ಬಾರ್ದು. ಇದೇ ನೋಡ್ಬೇ ಇಷ್ಟು ಅತಿ ಒಲ್ಲೆ 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 ಅಂತ ಹೇಳೇನಲ್ಲ ನಾ ಮೊದ್ಲ. ಏನ್ ಈಗ ಹೇಳಕತ್ತೀನಿ ನಾನು ನಾ ಒಲ್ಲೆ ಬರಾಕ್ ಮತ್ತ. ಯಾಕಂದ್ರೆ ಸುಮ್ಮನೆ ಸರಿ ಅನ್ಸಂಗಿಲ್ಲ. ಮನಸ್ಸಿಲ್ದ ಎಲ್ಲಿ ಬಂದು ನಿಂದ್ರಾಕ್ ಹೋಗ್ಬಾರ್ದು. ಯಾವಾಗಕಿ ನಮ್ಮ ಮಾತಿಗೆ ರದ್ದಾಗಿ ನಡ್ಕೊಂಡ್ಲ ಅವತ್ತ ನನಗೆ ಕಿಮ್ಯಾಗ ಮನಸ್ಸು ತೆಗೆದ್ಬಿಟ್ಟೇನಿ. ಮಗಳು ಅನ್ನೋದು ನನ್ನ ಮನಸ್ಸಿನಾಗ ಇಟ್ಟು ಉಳ್ಕೊಂಡೇ ಇಲ್ಲ. ಏನ್ ಮಾಡಕತ್ತಿ ಹೇಳು? ಮಗಳು ಅನ್ನೋದು ಉಳ್ಕೊಂಡಿದ್ರೆ ನಾನು ಮಗಳ ಗತಿನೇ ನಡ್ಕೊಂತಿದ್ದೆ. ಆಕಿ ಮಗಳು ಅನ್ನೋದು ಉಳಿಸ್ಕೊಂಡಿಲ್ಲ ಅಲ್ಲಕಿ. ಆತು ಏನೋ ಒಂದು ತಪ್ಪು ಮಾಡೈತ್ರಿ ಹುಡುಗಿ, ತಿಳಿಲಾರ್ದ ಪಾಪ ಸಣ್ಣದು ಗೊತ್ತಾಗೋದಿಲ್ಲ. ಈಗ ನಾವು ಅದನ್ನ ಬೆಳೆಸ್ಕೊಂತ ಹೋಗೋ ಬದ್ಲಿ ಮಾಡಿದ ತಪ್ಪನ ಕ್ಷಮಿಸಿ ಬಿಟ್ರೆ ದೊಡ್ಡವರಕ್ಕಿವೆ. ಹೌದಿಲ್ರಿ? ಹೇಳ್ರಿ ನೋಡೋಣ. ಅತ್ತಿಯರ ಈ ಮಾತು ನೀವು ನನಗೆ ಹೇಳ್ತಿರಲ್ಲ, ನೀವ ಇದನ್ನ ಪಾಲಿಸ್ತೀರೇನ್ರಿ? ಹೇಳಂಗಾರ ನೋಡೋಣ. ನೀವು ನಿಮ್ಮ ಮೊಮ್ಮಗಳು ಮಾಡಿದ್ ಒಂದ್ ಕೆಲ್ಸಕ್ಕೆ ಎಷ್ಟೆಲ್ಲ ಗಲಾಟಿ ಮಾಡಿಬಿಟ್ರಿ, ಜಗಳ ಮಾಡಿದ್ರಿ, ಮನಿಗ್ ಬರ್ಸ್ಕೊಡ್ದಂಗ್ ಮಾಡಿರಿ. ನಿಮ್ಮ ಮಗ ಇನ್ನ ಮಠ ನೋಡಕ್ ಹೋಗುದಿಲ್ಲಂತೆ ಮಗಳನ್ನ. ಎಲ್ಲ ಈಕಿನ ಸುದ್ದಿ ಮಾಡಿ ಹೇಳಾಳ ನನಗೆ. ಇನ್ನ ಮಠ ಮಗಳನ್ನ ಎಳ್ಕೊಂಡ್ರ ಆಗಂಗಿಲ್ಲಂತೆ, ಮಗಳನ್ನ ನೋಡಲ್ಲಂತೆ, ಮಾತಾಡ್ಸಲ್ಲಂತೆ, ಅವ್ರು ಮನಿಗ್ ಬರುದಿಲ್ಲಂತೆ, ಹೋಗುದಿಲ್ಲಂತೆ. ನಿಮ್ಮ ಇವ್ರು ಯಾರದ ನಿಮ್ಮ ಅಮ್ಮಗನು ಸೇರುದಿಲ್ಲಂತೆ. ಹೋಗ್ಲಿ ತಾಯಿ ಹೋಗಿ ನೋಡ್ಕೊಂಬಂದ್ರು ನೀವು ಜಗಳ ಮಾಡಿರ್ತೀರಂತೆ. ಎಲ್ಲ ಸುದ್ದಿ ಗೊತ್ತು ನನಗೆ. ಮತ್ತೆ ಅವ್ರಿಗೆ ಹೇಳ್ಬೇಕಂಗ ಬುದ್ಧಿನ ನಿಮ್ಗೆ ಮಾಡಕ್ ಹೋಗ್ಬೇಡ್ರಪ್ಪ ಸರಿಯಲ್ಲ ಅಂತೇಳಿ ಅವ್ರಿಗೆ ಹೇಳಂಗಿಲ್ಲ. ಹೌದಾ? ನಮ್ಗಾರ ಹೇಳ್ತೀರಿ ನೀವು. ಅದು 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 ಏನಂದ್ರೆ ಅಲ್ರಿ, ಈಗ ಏನಪ್ಪಾ ಅಂತಂದ್ರೆ ಈಗ ನನ್ನ ಮೊಮ್ಮಗಳು ಮಾಡಿದ ತಪ್ಪ ಬೇರೆ, ಈ ಹುಡುಗಿ ಪಾಪ ಮಾಡಿದ್ದೆ ಬೇರೆ. ಆಕಿ ಅಯ್ಯೋ ನಿಮ್ಗೆ ಗೊತ್ತಲ್ಲ ಯಾರ ಜೊತೆ ಓಡಿಗಳಂತೇಳಿ. ಅಂತರ ಜೊತೆಗೆ ಹೋಗಿ ನಮ್ಮ ಮರ್ಯಾದೆ ತೆಗೆದ್ಬಿಟ್ಲು ಇದ್ದೂರಾಗ. ಹೌದಾ? ಎಂತ ಅವಮಾನ ಹೇಳ್ರಿ ಅದು. ಏನ್ 4 ಮಂದಿ 4 ಥರ ಮಾತಾಡಿದ್ರು ಎಷ್ಟು ಮುಜುಗರ ಆತ್ ಗೊತ್ತೇನ್ರಿ ನಮಗೆ. ಅತ್ತಿಯರ ಹೋದೋರ್ ಕೂಟ ಬಾಳೆ ಮಾಡ್ಕೊಂಡದಾಳಕಿ ಚಂದಾಗಿ. ಹೌದನ್ನಂಗ ಏನ್ರಿ? ತನ್ನ ಸಂಸಾರ ತಾ ಕಟ್ಕೊಂಡಾಳ. ಹೋದೋರ್ ಕೂಟ ಬಾಳೆ ಮಾಡಿ ಈಗೂ ಅಲ್ಲೇ ಗಂಡನ ಮನ್ಯಾಗ ಅದಾಳ ಆರಾಮಾಗಿ. ಅಂತಕಿ ಬಗ್ಗೆ ನಿಮ್ಗೆ ಅವಮಾನ ಆಕತಿ, ನಾಚಿಗೆ ಬರ್ತತಿ, ಮರ್ಯಾದೆ ಹೋಕತಿ ಅಂತೀರಿ. ಮತ್ತೀಕಿ ಹೋದೋನ್ ಕೂಟು ಇರ್ಲಾರ್ದಂಗ ಅರ್ಧಕ್ಕೆ ಓಡಿ ಬಂದ್ಲು. ಬಾಳೆ ಮಾಡ್ಲಾರ್ದಂಗ. ಈಗ ಇನ್ನೊಬ್ಬ ಹುಡುಗಿ ಲಗ್ನ ಮಾಡು ಬಾಳೆ ಆಗೈತಿ. ಮತ್ ನಮಗ್ ಮುಜುಗರ ಆಗುದಿಲ್ಲನ್ರಿ? ಬೇಡ, ನೀವು ಬೇಕಾದ ಹೇಳ್ರಿ, ನಾ ಸಾಯತನ ಮಾತ್ರ ಹಿಂಗ ಇರ್ತೀನಿ. ನಾ ಹಿಂಗೆ ಇರೋವನ. ನಾ ಬೇಕಾದಾಗ ಗೊತ್ತಾಗ ನನ್ನ ಪಾಲಿಗೆ ನಾನು ತೆಗೆದೇ ಬಿಟ್ಟಿನಿ ಮನಸ್ಸನ್ನ. ಇಲ್ಲ ನನ್ನ ಮಗಳು ಅಂತ ತಿಳ್ಕೊಂಡೇನಿ. ನೀವೇನ್ ಹೇಳಿದ್ರು ನನ್ನ ಮನಸ್ಸು ಬದಲಿ ಆಗೋದಿಲ್ಲ. ನಾಳೆ ಲಗ್ನಕ್ಕೆ ಹೊಕ್ಕಿರೋ ಬಿಡ್ತಿರೋ ಏನ ನೋಡ್ರಿ. ನಾನಂತರೂ ಇವತ್ತು ಊರಾಗಿರುದಿಲ್ರಿ. ನಾನು ಮನೆಗಿರಲ್ಲ ಎಲ್ಲೋಕ್ಕಿರಂಗಾರ? ನಾನು ನಮ್ಮ ತಮ್ಮ ಮನೆಗೆ ಹೊಂಟೀನಿ. ನಮ್ಮ ಅವ್ನ ನೋಡ್ಬೇಕಾಗೈತಿ. ಹೋಗಿ ನೋಡ್ಕೊಂಡು 1-2 ದಿನ ಇದ್ದು ಆರಾಮ್ 2 ದಿನ ಬಿಟ್ಟ ಬರ್ತೀನಿ. ತಾಯಿ ಮಗಳು ಸೇರ್ಕೊಂಡು ಅದೇನ್ ಲಗ್ನ ಮಾಡ್ತಿರೋ ಏನ್ ದಿಬ್ಣ ಮಾಡ್ತೀರಿ, ಏನ್ ಬಿಟ್ಟಿದ್ದು ನಿಮ್ಗ ಬಿಟ್ಟಿದ್ದು ಅವ್ರಿಗೆ ಅದೇನ್ ಉತ್ತರ ಕೊಟ್ಕೋರಿ. ನಾ ಮಾತ್ರ ಇರುದಿಲ್ಲ ಅಂದ್ರೆ ಇರುದಿಲ್ಲ ಅಷ್ಟೇ. ಅಲ್ಲ ಈಗ ಏನ್ ಅವಸರ ಐತ್ರಿ ನಿಮ್ಮ ಅವ್ವನ್ ನೋಡಕ್ ಹೋಗೋದ್ ನಿಮ್ಗ? ಯಾಕೆ ಹಿಂಗ್ ಕುತ್ತಿಗೆ ಕೊಯ್ತೀರಿ ಅಂತೀನಿ ನಾನು ಅತ್ತಾಗ. ಅವ್ರಿಗೆ ಏನ್ ಉತ್ತರ ಕೊಡ್ಲಿರಿ? ಅಲ್ಲ ಒಟ್ಟು ಒಬ್ಬ ಮಗಳ ಜೀವನ ಹಾಳು ಮಾಡ್ಬೇಕಂತ ನಿಂತು ಬಿಟ್ಟಿರಲ್ಲ ನೀವು. ಹಾಳು ಮಾಡ್ಬೇಕಂತ ನಾನು ನಿಂತಿದ್ರು ಹೋಗಿ ನಾನು ಹೇಳ್ತಿದ್ದೆ ಹಿಂಗ ಐತೆ ಅಂತೇಳಿ. ನಂಗೆ ಇಷ್ಟ ಇಲ್ಲ ಮರೆಯ. ನೀ ಬೇಕಾದ್ ಹೇಳಿದ್ರು ನಾನು ನಿಂದಿರುದಿಲ್ಲ, ನಾ ಇರುದಿಲ್ಲ. ನಾ ಮದ್ವೆ ಆಗಂತೂ ಆಗುದಿಲ್ಲ, ನನ್ನ ಕೈಲಿ ಇರಕ್ಕಾಗುದಿಲ್ಲ. ಯಾಕಂದ್ರೆ ನಾಳೆ ಏನಾರ ಪ್ರಶ್ನೆ ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಡುದಿಲ್ಲ. ಕದ್ದು ಮುಚ್ಚಿ ಮಾಡಿದಕ್ಕೆ ನೀನು ಹುಡುಕಿದಕ್ಕೆ ಹಾಕಿ ಈಗೆಲ್ಲ ಮುಂದುವರೆದು ಮಾಡಕತ್ತಿರಕ್ಕೆ ನೀನು ಉತ್ತರ ಕೊಡ್ಕೋಬೇಕಾದಕ್ಕಿನೂ ನೀನೇ. ನಾಳೆ ನಾನು ಅದ್ರೊಳಗೆ ಭಾಗವಹಿಸಿದ್ದೆ ಅಂದ್ರೆ ಉತ್ತರ ನಾ ಕೊಡ್ಬೇಕಾಕತಿ. ಅದಕ್ಕೆ ನಂಗೆ ಅದಿಷ್ಟ ಇಲ್ಲ ಉತ್ತರ ಕೊಡಕ್ಕೆ. ನಾನು ಒಂದು 4 ಜೊತೆ ಅರ್ಬಿ ತಯಾರು ಮಾಡಿ ನಾನು ನಮ್ಮ ತಮ್ಮ ಮನೆಗೆ ಹೋಗ್ಬರ್ತೀನಿ. ಅಲ್ಲ ಹಿಂಗ್ ಮಾಡಕ್ ಹೋಗ್ಬೇಡ್ರಿ, ಬೇಡ ಅಂತ. ಇಲ್ರಿ ಅತ್ತೇರ, ತಮ್ಮದಾದ್ರು ಒಂಥರ ಮಂದಿದಾದ್ರು ಇನ್ನೊಂಥರ. ನಾನು ಹೇಳ್ತಾರ ತಮ್ಮ ಮಕ್ಕಳು ಮೊಮ್ಮಗಳನ್ನ ಪಾಪ ಒಳಗೆ ಬಿಟ್ಕೊಳ್ಳಾರ್ದಂಗೆ ನಿಂತಾರ. ಹೋದೊಂದು ಕೂಟ ಬಾಳೆ ಮಾಡ್ಕೊಂಡದಾಳ. ಈಕಿನಂಗೆ ಏನಾದ್ರು ಕೂಡ ಬರಕಂತಾರ ಆಕಿ. ಇದೇನ ನಿನ್ ಗಂಡ ಇಷ್ಟು ತಿರ್ಸೆಟ್ ಮಾಡ್ದಂಗೆ ಮಾಡಕತ್ತೈತಿ? ಎಷ್ಟು ಹೇಳಿದ್ರು ಕಿವಿಗೆ ಹಾಕೊಳ್ಳಿಲ್ಲಲ್ಲ. ಆಗಲ್ಲ ಅಂದ್ರೆ ಆಗದೇ ಇಲ್ಲ ಅಂತ ಹೋಗೇ ಬಿಟ್ಟ. ಏನು ಮಾಡ್ಬೇಕು ನೋಡುವ, ಹಿಂಗೈತೆ ನನ್ನ ಹಣೆ ಬಾರ. ದೇವ್ರಿಗೆ ನಾ ಅದು ಏನು ಅನ್ಯಾಯ ಮಾಡಿದ್ನಿ, ಏನೋ ನನಗೆ ಇಂಥದೊಂದು ಗೋಳ ತಂದಿಟ್ಬಿಟ್ಟ. ಹೋಗ್ಲಿ ಬಿಡು, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಕೇಳಿ ಯಾರು ಕೇಳ್ತಾರೆ ಕೇಳಿ, ನಾ ಉತ್ತರ ಅದಕ್ಕೆ ಏನು ಹೇಳ್ಬೇಕಂತ ಗೊತ್ತೈತಿ. ನಾ ಹೇಳ್ತೇನೆ, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರ. ಅವ್ರು ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ರಂದ್ರೆ ನಾ ಹೇಳ್ತೇನೆ ಅಂತ ಅದಕ್ಕೆ ಉತ್ತರ. ಸರಿ ಆಯ್ತು ತಗೋಬೇ. ಹಾಗಾದ್ರೆ ನಾಳೆ ಬೆಳಗ್ಗೆ ಹೇಳತ್ಲೆ ಅವರ ಗಾಡಿ ಕಳಿಸ್ತಾರಂತೆ, ಅದ್ರಾಗ ಹೋಗ್ಬೇಕು ಬೇ. ಹೋಗಿ ಬಡ ಲಗ್ನ ಒಂದು ಮುಗೀತಂದ್ರೆ ಮಗಳದು ಊರಾಗ ಯಾರಿಗೂ ಸುದ್ದಿ ಹೊಡೆದಿಲ್ಲ. ಯಾವ ಬೆಂಡ್ಲಾರು ಹೆಂಗಿರ್ತಾರೋ ಹೇಳೋಕ್ಕಾಗಲ್ಲ. ಯಾವ್ಯಾಕ್ಯಾರ ಹೋಗಿ ಮತ್ತೆ ಹಿಂದಾಗಡೆ ಏನಾರ ಕಿವಿ ಚುಚ್ಚಿಗೆ ಚಾಳನ್ನು ಸಂಕಟಕ್ಕೆ ಒಟ್ಟ ಉಸಲು ಹೊಡೆದಿಲ್ಲವ ನಾನಾರ. ಚಲೋ ಕೆಲಸ ಮಾಡಿ ಅಂದಂಗೆ ಈಗ ಬಂದಿದ್ಲನ ರೊಕ್ಕಕ್ಕೆ? ಬಂದಿದ್ಲವ ಅಲ್ಲಿ ಬೇ. ನೀನು ನೋಡಿದ್ರೆ ಆಕಿಗೆ ಬಂಗಾರನ ಕೊಡಕ್ಕೆ ಹೋಗ್ಬೇಡ ಅಂತಿ. ಆಕಿ ಕೊಡ್ಲಂಗೆ ಬಿಟ್ರೆ ಕೇಳ್ತಾಳನ್ ಬೇ. ಲಗ್ನ ಒಂದು ಆಗಲಿ ಅಂತ ಹೇಳೇನಲ್ಲ, ಅದಾದ್ಮೇಲೆ ಕೈ ಎತ್ತಿ ಬಿಡೋನು. ಕೊಡೋಕ್ಕಾಗೋದಿಲ್ಲ ರೊಕ್ಕಿಲ್ಲ ಅಂತೇಳಿ. ಯವ್ವ 1 ತೊಲೆ ಇರೋ ಕೊಟ್ರಾತ್ ಬೇ, 2 ತೊಲೆ ಆಗ್ಲಿ ಕಟ್ಟತ್ತು. 1 ತೊಲೆ ಇರೋ ಕೊಟ್ರಾತ್ ಸುಮ್ಮನೆ ಅಕ್ಕಾಳನ್ ಬೇಕಿ. 1 ತೊಲೆ ಕೊಟ್ಟಿಲ್ವ, ಇಷ್ಟ ಆಗೋದು ಬೇರೆ ಇಲ್ಲ ರೊಕ್ಕ ಅಂತ ಹೇಳಿದ್ರ ಸುಮ್ಮನೆ ಅಕ್ಕಾಳ. ನೀ ಏನು ಕೊಡಲೇ ಇಲ್ಲ ಅಂದ್ರೆ ಮತ್ತೆ ರೊಚ್ಚಿಗೆ ಎಬ್ಸ್ತಂಗೆ ಆಗಂಗಿಲ್ಲನ್ ಬೇ. ಸುಮ್ಮನಿರು ನೀನು. ಹೋಗಿ ಹೇಳಿಲ್ಲ ಅಂದ್ರೆ ಏನು ಮಾಡ್ತೀಯ ಅಲ್ಲಿ ಮತ್ತೆ ಹಿಂದಾಗಡೆ? ಅಯ್ಯ ಹುಚ್ಚು ಮೂಳಿ,
ಅಲ್ಲೇ ಹೋಗಿ ಹೇಳಿದ್ರೆ ಹಿಂದಾಗಡೆ ಅಂತೀಯಲ್ಲೇನ ಆಕೆ ಯಾಕೆ ಹೋಗಿ ಹೇಳ್ತಾಳೆ ಹೇಳಿ ನೋಡೋಣ. ಹೋಗಿ ಹೇಳಿದ್ರೆ ಆಕೆ ಮರ್ಯಾದಿನ ಹೋಗೋದು. ಗೊತ್ತನ ಅಂದ್ ಹೋಗಿ ಹೇಳಿಲ್ಲ ಅಂದ್ರೆ ಅವ್ರೇನಂತಾರೆ ಮತ್ತೆ ಇದನ್ನೆಲ್ಲ ಮುಚ್ಚಿಟ್ಟ ಮದುವೆ ಮಾಡಿದ್ದೇನೆ ನಮ್ಗೆ ಅಂತೇಳಿ ಬೂಟ್ಲೆ ಹೊಡಿತಾರೆ ಆಕಿನ್ನ. ಸುಮ್ಮನೆ ನೀನು ಆಕಿಗೆ ಹೋಗಿ ಹೇಳಕ್ಕೆ ತಾಕತ್ತು ಇಲ್ಲ, ಆಕೆ ಹೇಳುವುದೂ ಇಲ್ಲ, ಏನೂ ಆಗೋದಿಲ್ಲ. ನೋಡ್ತಿರ್ಬೇಕಾರೆ ನೀನು ಹೋಗಿ ಹೇಳಿದ್ರೆ ಅವ್ರು ಏನಂತಾರೆ, ಅಲ್ಲ ನೀವು ಹಿಂಗೆ ನಮ್ಗೆ ಮೋಸ ಮಾಡಿದ್ದೇನೆ ರೊಕ್ಕದ ಸಲುವಾಗಿ ಬಂಗಾರ ಸಂಬಂಧ ಅಂತೇಳಿ ಆಕಿಗೆ ಬೈತಾರ ಇಲ್ಲ. ಆ ಬೈತಾರನ್ನು ಸಂಕಟಕ್ಕರ ಹೇಳೋದಿಲ್ಲ ಆಕಿ. ಸುಮ್ಮನೆ ನಮ್ಮನ್ನು ಕೇಳ್ತಾಳೆ, ನಾವು ಕೊಟ್ಟಷ್ಟು ಇಸ್ಕೊಂಡು ಸುಮ್ಮನೆ ಹಾಕ್ಕಾಳ. ನಾನು ಮಾತು ಕೇಳಿ ನೀನು ಈಗ ಏನಾರು ನಾನು ಇದ್ರೊಳಗೆ ಮಾತಾಡಿಲ್ಲ ಅಂದ್ರೆ ಜಜ್ಜಿಗೆ ಕೊಟ್ಬಿಡ್ತಿದ್ದೆ ಹೌದಲ್ಲ. ಹೌದು ನೋಡ್ಬೇ, ನನಗಿದು ತಲೆಯಾಗ ಬಂದಿಲ್ಲ. ಮದುವೆಗಿಂದ ಈಕಿಗೆ ಯಾಕೆ ಹೆದರ್ಬೇಕು ಹೌದಿಲ್ಲವ? ಹೇಳಂಗಿಲ್ಲ ತಗೋ, ಆಯ್ತವ.